ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. RSS ಎಂದಾದರೂ ದೇಶ ಪ್ರೇಮದ ಕೆಲಸ ಮಾಡಿದೆಯಾ ಅನ್ನುವಂಥದ್ದು ಅವರ ಪ್ರಶ್ನೆ. ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ರು, ಡಿಬೇಟ್ ಕರೀಲಿ, ನಾವು ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀವಿ. BJPಯವರು ಯಾರು ಸರ್ಟಿಫಿಕೇಟ್ ಕೊಡಲಿಕ್ಕೆ, ದೇಶಕ್ಕೆ ಸ್ವತಂತ್ರ ಬರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವ್ರ ಕೊಡುಗೆ ಏನು ಅಂತ ಕೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೋಡಿ ಚರ್ಚೆ ಮಾಡ್ರಿ, ಸದನ ಇರೋದೇ ಅದಕ್ಕಲ್ವಾ. ಚರ್ಚೆ ಮಾಡಲಿ, ಯಾರ್ಯಾರು ದೇಶದ್ರೋಹಿ ಕೆಲಸ ಮಾಡಿದ್ದಾರೆ, ಯಾರ್ಯಾರು ದೇಶ ಪ್ರೇಮ ಕೆಲಸ ಮಾಡಿದ್ದಾರೆ, ಚರ್ಚೆ ಆಗಲಿ. RSS ದೇಶ ಪ್ರೇಮ ಕೆಲಸ ಮಾಡಿದ್ದು ಯಾವತ್ತಾನು, ದೇಶಭಕ್ತಿ ಕೆಲಸ ಮಾಡಿದ್ದಾರೆ ಯಾವತ್ತಾನ. ಆಮೇಲೆ BJP ಯಾರ್ರಿ ನಮ್ಗೆ ಸರ್ಟಿಫಿಕೇಟ್ ಕೊಡೋಕ್ಕೆ? BJP ಯಾರು ನಮಗೆ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡೋಕ್ಕೆ? ಇವ್ರೇನು ಗುತ್ತಿಗೆ ತೊಗೊಂಡಿದ್ದಾರಾ? ಇವ್ರ ಕಾಂಟ್ರಿಬ್ಯೂಷನ್ ಏನಿದೆ, ಇವ್ರ ಸಂಸ್ಥೆಗಳದ್ದು ಕಾಂಟ್ರಿಬ್ಯೂಷನ್ ಏನಿದೆ ಸ್ವಾತಂತ್ರ್ಯ ಹೋರಾಟಕ್ಕೆ? ಇವ್ರ ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ, ಒಂದು ದೇಶ ಕಟ್ಟಲಿಕ್ಕೆ, ಸಮಾಜ ಕಟ್ಟಲಿಕ್ಕೆ? RSS ಅವರು 52 ವರ್ಷ ಬಾವುಟ ಹಾರಿಸಿಲ್ಲ ಅವ್ರ ಕಚೇರಿನಲ್ಲಿ. ಮಾತಾಡ್ತಾರ ಅದ್ರ ಬಗ್ಗೆ? ಅವರ ಐಕನ್, ಅವ್ರ ಗುರುಗಳು ಸಾವರ್ಕರ್ ಅವರು ಎಷ್ಟು ಮಾಫಿನಾಮಾ ಪತ್ರ ಬರೆದ್ರಿ? 7-8 ಬರ್ದಿಲ್ವಾ ಮಾಫಿನಾಮಾ ಪತ್ರ? ಬ್ರಿಟಿಷವ್ರ ಹತ್ರ ಪೆನ್ಷನ್ ಕಾಂಗ್ರೆಸ್ನವ್ರು ತಗೊಂಡಿದ್ದ, BJP ಅವ್ರು ತಗೊಂಡಿದ್ದ? ಅದೆಲ್ಲ ಚರ್ಚೆ ಮಾಡಲಿ ಬೇಕಾದ್ರೆ. ಸದನ ಇರೋದೇ ಅದಕ್ಕಲ್ವಾ. ಯಾವುದು ನೋಡಿ, ಯಾರೇ ಏನೇ ಇದ್ರೂ ಕೂಡ ಅಲ್ಲಿ ಚರ್ಚೆ ಮಾಡೋ ಅವಕಾಶ ನಮಗಿದೆ. ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆನೂ ಮಾತಾಡ್ಬೋದು ಸದನದಲ್ಲಿ. ಈಗ ನಾವು ಸದನದಲ್ಲಿ ಮಾತಾಡಿಲ್ಲ ಅಂದರೆ ಇನ್ನೆಲ್ಲಿ ಮಾತಾಡೋಕ್ಕಾಗ್ತದೆ? ಇಲ್ಲರೆ ನೀವನ್ನ ಒಂದು ಡಿಬೇಟ್ ಆಯೋಜಿಸ್ಬಿಡಿ, RSSದವ್ರಿಗೆ ಕರೆಸಿ, ನಾವು ಕೂತ್ಕೊತೀವಿ, BJPಯವರಿಗೂ ಕರೆಸಿ ಕೂತ್ಕೊಳ್ಳೋಣ. ಯಾರು ದೇಶವನ್ನು ಕಟ್ಟಲಿಕ್ಕೆ ಹೆಚ್ಚು ಕಾಂಟ್ರಿಬ್ಯೂಷನ್ ಇದೆ ಮಾತಾಡೋಣ, ಚರ್ಚೆ ಮಾಡೋಣ.